ಈ ವಿದ್ಯಾರ್ಥಿಗಳೇ, ಈಗ ಒಂದು ಇದನ್ನ ಬಾಯಲ್ಲಿ ಹೆಂಗೆ ಮಾಡಬೇಕು ಅನ್ನೋದು ತಿಳಿಸ್ತದ. ಲಕ್ಷ ಕೊಟ್ಟು ನೋಡ್ರಿ. ಈಗೇನು ಕೊಟ್ಟಾರ ಅವರು, ಪರಿಧಿಯುಳ್ಳ ಅಂತಂದಾರ. ಅವ್ರು ಪರಿಧಿ ಕೊಟ್ಟಾರ, 22 ಸೆಂಟಿಮೀಟರ್ ಪರಿಧಿ ಕೊಟ್ಟಾರ. ನೀವು ಅದನ್ನು ತ್ರಿಜ್ಯ ಕಂಡು ಹಿಡಿಬೇಕು ಮತ್ತು ವಿಸ್ತೀರ್ಣ ಕಂಡು ಹಿಡಿಬೇಕು. ಇದನ್ನ ಬಾಯಲ್ಲೇನೆ ಕಂಡು ಹಿಡಿಬೋದು ನೀವು. ಪರಿಧಿ ಯಾವಾಗಲಾದರೂ ಏನಿರ್ತದಪ್ಪ ಅಂತಂದ್ರೆ, ಇಲ್ಲಿ ಪಾಯದ ಬೆಲೆ ಎಷ್ಟು 22 7 ಅಂತಂದ್ರೆ 7ರ ಅರ್ಧ ಏನಿರ್ತದ, ತ್ರಿಜ್ಯ ಇರ್ತದ. ಇಂಥ ಪಾಯಿಂಟ್ಸ್ಗಳನ್ನು ನೆನ್ಪಿಟ್ಕೋಬೇಕು. ಪರಿಧಿ 22 ಕ್ವಿಂಟಾಲ್ಪ ಅಂತಂದ್ರೆ 7ರ ಅರ್ಧ ಎಷ್ಟು, 3.5 ತ್ರಿಜ್ಯದ ಅಳತೆ ಬರ್ತದ. ಅದನ್ನೇ ನೀವು ವೃತ್ತದ ವಿಸ್ತೀರ್ಣ ಕಂಡು ಹಿಡಿಬೇಕು ಬಾಯಲ್ಲಿ. ಇದು 22 ಬಂದ. ಅಕಸ್ಮಾತ್ 44 ಬಂದಿತ್ತಂದ್ರೆ ತ್ರಿಜ್ಯ 7 ಸೆಂಟಿಮೀಟರ್ ಇರ್ತದೆ. ಇಂಥವೆಲ್ಲ ಗಣಿತಗಳು ಹೆಂಗೆ ಬರ್ತಾವಪ್ಪ ಅಂದ್ರೆ ಮಾಡೋದರಿಂದ, ನಾವು ಹೆಚ್ಚು ಕಲಿಸೋದ್ರಿಂದ ಶಾಣ್ಯರಾಗ್ತೀವಿ. ವಿದ್ಯೆ, ಶಿಕ್ಷಕನಲ್ಲಿ ವಿದ್ಯೆ ಬೆಳಿಬೇಕಾಗಿತ್ತಂದ್ರೆ ವಿದ್ಯಾರ್ಥಿಗಳಿಗೆ ಎಷ್ಟು ಕಲಿಸ್ತೀವಿ ನಾವು ಶಾಣ್ಯರಾಗ್ತೀವಿ. ವಿದ್ಯಾರ್ಜನೆ ಅಂದರೆ ಏನು, ನಮ್ಮ ವಿದ್ಯೆ ಹೆಚ್ಚಾಗ್ತದೆ. ಇದು ನನ್ನ ಅನುಭವದ ಪ್ರಕಾರ. ಅದಕ್ಕೆ ವಿದ್ಯಾರ್ಥಿಗಳು ಹೆಚ್ಚು ರಿಪೀಟ್ ಅಂದರೆ ಹೆಚ್ಚು ಉದಾಹರಣೆಗಳನ್ನು ಕೊಡೋದರಿಂದ ನಾವು ಕಲಿಯೋ ಶಿಕ್ಷಕರು ಒಂದು ಕೈಯ ಬುಕ್ ಸಹಿತ ತರ್ತಿದ್ದಿಲ್ಲ. ಅವಾಗ ಪ್ರೊಫೆಸರ್ಗಳು ಬಾಯಲ್ಲೇನೆ ಹೇಳ್ತಿದ್ರು. ಎಲ್ಲ ಗಣಿತಗಳನ್ನು ಬಾಯಲೆ, ಎಲ್ಲ ಪಠ್ಯಪುಸ್ತಕ ಬಾಯಲೆ, ಇತಿಹಾಸ, ಕನ್ನಡ. ನಾನು ಆವಾಗಿನ ಶಿಕ್ಷಕರು ನೆನಪು ಮಾಡ್ಕೊಂಡ್ರೆ ನಾವು ಏನೋ ಒಂದು ದೇವತಾ ಮನುಷ್ಯರಂಗ ಕಾಣಿಸ್ತಾರೆ. ಮೊದಲಿನ ಶಿಕ್ಷಕರು ಅಷ್ಟು ಅಭ್ಯಾಸ ಮಾಡ್ತಿದ್ರು. ಅಭ್ಯಾಸ ಪುಸ್ತಕ ತೊಗೊಂಡು ಹೇಳಿದ್ರೆ ನಮ್ಗೆ ಗೌರವ ಅಲ್ಲ ಅಂತಿದ್ರಂತ ಶಿಕ್ಷಕರು ಅವಾಗ. ಅಂಥ ಒಂದು ಶಿಕ್ಷಣ ಮಟ್ಟ ಇತ್ತು ಈಗ ಒಂದು 40 ವರ್ಷಗಳ ಹಿಂದೆ. ನಾವು ಕಲಿಯೊಳಗೆ, ನಾನು ಗೌರ್ಮೆಂಟ್ PBI ಸ್ಕೂಲ್ ಜಮಖಂಡಿ ಒಳಗೆ ಕಲಿತಾಗ ಅಲ್ಲಿ ಟೀಚರ್ಗಳು ನಾ ಬುಕ್ಕ ತಂದದ್ದು ನೋಡಿಲ್ಲ, ಬಾಯಲ್ಲೇನೆ ಹೇಳ್ತಿದ್ರು ಎಲ್ಲ ಗಣಿತಗಳು. ಇದೇ ಗಣಿತಗಳವ ಇವತ್ತು ನೀವು ರೆಡಿ ಆಗ್ರಿ. ಅಂಥ ವಿದ್ಯೆ ಈಗಿನ ಮಕ್ಕಳಿಗೂ ಸಿಗಬೇಕು ಅನ್ನೋ ನನ್ನ ಭಾವನೆ ಅದ. ಆ ವಿದ್ಯೆ ಆ ಟೈಪ್ ಸಿಗ್ಬೇಕಾದ್ರೆ ಮೊದಲು ಶಿಕ್ಷಕರು ಪ್ರಯತ್ನ ಪಟ್ಟ ಅಭ್ಯಾಸ ಮಾಡಬೇಕು. ಅಲ್ಲಿ ಶಿಕ್ಷಕರು ತುಂಬ್ಕೋಬೇಕು ವಿದ್ಯೆಯನ್ನು. ಅಂದ್ರೆ ಮೊದಲಿನ ಗುಣಮಟ್ಟ ಶಿಕ್ಷಣ ಬಂದೇ ಬರ್ತದಂತ ನನ್ನ ಅನಿಸಿಕೆ. ಹಿರಿಯರು ನೋಡ್ರಿ, ಈಗ ತಿಳ್ಕೊರಿ. 22 ಸೆಂಟಿಮೀಟರ್ ಪರಿಧಿಯುಳ್ಳ ವೃತ್ತದ ತ್ರಿಜ್ಯದಳತೆ ವಿಸ್ತೀರ್ಣ ಕಂಡು ಹಿಡಿಯರಿ ಅಂತದ. ಪರಿಧಿಯ ಸೂತ್ರ ಹಚ್ಕೋರಿ ನೀವು. ಪರಿಧಿಯ ಸೂತ್ರ ಏನು? ಪರಿಧಿ 2 ಗುಂಡ್ಲೆ ತ್ರಿಜ್ಯ, 2 ಗುಂಡ್ಲೆ ತ್ರಿಜ್ಯ, 2 ಗುಂಡ್ಲೆ ತ್ರಿಜ್ಯ, 2 ಗುಂಡ್ಲೆ ತ್ರಿಜ್ಯ ಗುಂಡ್ಲೆ ಪಾಯ್ ಅಂದರೆ 22 ಬರೋಬ್ಬರಿ ಪರಿಧಿ. ಇನ್ನೊಂದು ವ್ಯಾಸ ಗುಂಡ್ಲೆ 22 ಅಂದ್ರೂ ಪರಿಧಿ. ಯಾಕೆ ಅಲ್ಲಿ ಏನು ಕೊಟ್ಟಾನ, ಬರೀ ಪರಿಧಿ ಕೊಟ್ಬಿಟ್ಟಾನ. ನೋಡ್ರಿ, 2 ಗುಂಡ್ಲೆ ತ್ರಿಜ್ಯಕ್ಕೆ ನೀವು X ಹಾಕೊಡ್ರಿ, 22 ಬರೋಬ್ಬರಿ ಪರಿಧಿ ಎಷ್ಟದ, 22 ಅದ. ನೋಡ್ರಿ ಎಷ್ಟು ಮಜಾ ಆಯ್ತು. ಈಗ 22 44, 44 X is equal to 22. X is equal to 22 ಭಾಗಿಲೆ 44 7. ಇಲ್ಲಿ ಭಿನ್ನ ರಾಶಿ ಒಳಗೆ ನಾವು ಕಡ್ತಾ ಹೊಡಿಲಿಕ್ಕೆ ಬರುವುದಿಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಈ ಪೂರ್ಣ ಸಂಖ್ಯೆಯನ್ನು ಭಿನ್ನ ರಾಶಿ ಒಳಗೆ ಮಾಡ್ಕೊರಿ. 1 ಹಚ್ಚ ಗುಣಾಕಾರ ಚಿಹ್ನೆ ಹಾಕ್ರಿ. ಮ್ಯಾಲೆ 7, ತಳಗ 44. 22 ಒಂದಲೆ 22 7 2 is equal to 3.5. ನಿಮ್ಗೆ ಹೇಳಿದ್ದಿಲ್ಲ, ತ್ರಿಜ್ಯ ಬರೋಬ್ಬರಿ 3.5 ಸೆಂಟಿಮೀಟರ್. 22 ಬಿತ್ತು ಅಂತಂದ್ರೆ ನೀವು 3.5 ಇಟ್ಕೊಂಡೇ ಬಿಡ್ರಿ. 44 ಬಂತಂದ್ರೆ 7 ಇಟ್ಕೊಂಡು ಬಿಡ್ರಿ. ಹಿಂಗೆ ಮಾಡೋದರಿಂದ ನೀವು ಏನಾಗ್ಬಿಡ್ತೀರಿ, ಪರ್ಫೆಕ್ಟ್ ಆಗಿಬಿಡ್ತೀರಿ. ಈಗ ನೋಡಿ, ವೃತ್ತದ ವಿಸ್ತೀರ್ಣ ಬರೋಬ್ಬರಿ, ವೃತ್ತದ ವಿಸ್ತೀರ್ಣ ಬರೋಬ್ಬರಿ, ವೃತ್ತದ ವಿಸ್ತೀರ್ಣ ಬರೋಬ್ಬರಿ
ಪಾಯ್ ಅಂದರೆ 22 ತ್ರಿಜ್ಯ 3.5 ಗುಂಡ್ಲೆ 3.5 ಡಿವೈಡೆಡ್ ಬೈ 10 ಸ್ಥಾನ ಬೆಲೆ ಹಾಕೊಳ್ಳೇಬೇಕು. ನೆನ್ಪಿಟ್ಕೋರಿ, 7 ಒಂದಲೇ 7 ಐದಲೇ 22 ಐದಲೇ 110 35 ನೋಡ್ರಿ. 11 ಗುಣಾಕಾರ ಮಾಡ್ರಿ. 11 ಐದಲೇ 55 11 ಮೂರಲೆ 33 1 5 38 ಈ 0 ತಂದು ಇಲ್ಲಿ ಇಟ್ಟು ಬಿಡ್ರಿ. ನೋಡಿ 38 50 ಡಿವೈಡೆಡ್ ಬೈ 10 100 ಬರೋಬ್ಬರಿ 38.50 ಚದರ ಸೆಂಟಿಮೀಟರ್. 38.50 ಚದರ ಸೆಂಟಿಮೀಟರ್ ಕರೆಕ್ಟ್ ಅದ ಇಲ್ಲೋ ನೋಡ್ರಿ. ಗುಣಾಕಾರದಾಗ ಅದು ತಪ್ಪಿರ್ತಾವ. ಆಮೇಲೆ ನಾ ಬಂದು ಇದನ್ನ ಇನ್ನೊಂದ್ಸಲ ತಿಳಿಸಿ ಹೇಳಿದಿಂದ ನಿಮ್ಗೆ ಕ್ಲೋಸ್ ಮಾಡೋದು. ತಿಳಿತಲ್ಲ ನಿಮಗೆಲ್ಲರಿಗೂ? ನೋಡ್ಕೋರಿ, ಮೊದಲು ನೋಡ್ಕೋರಿ. ತಿಳಿದಲ್ಲ? ರೈಟ್ ಹಾಕೊಡ್ರಿ. ನೋಡ್ರಿ, ಯಾವಾಗಲೂ 22 ಸೆಂಟಿಮೀಟರ್ ಪರದಿಯುಳ್ಳ ವೃತ್ತದ ತ್ರಿಜ್ಯದ ಅಳತೆ ಮತ್ತು ವಿಸ್ತೀರ್ಣ ಕಂಡು ಹಿಡಿಯಿರಿ ಅಂದಾಗ ನಾವು ಏನು ಮಾಡಬೇಕು? ಪರಿಧಿಯ ಸೂತ್ರ ಹಚ್ಕೋಬೇಕು. ಏನು? ಪರಿಧಿಯ ಸೂತ್ರವನ್ನ ಹಚ್ಕೋರಿ. ಅಂದ್ರೆ ಏನಾಗ್ತದ ನಿಮಗೆ ತಿಳಿದ್ಬಿಡ್ತದೆ ವೃತ್ತದ ವಿಸ್ತೀರ್ಣ. ಯಾಕಂದ್ರೆ ಎಲ್ಲ ತುರ್ಗುನು ಇರ್ತದ ವೃತ್ತದ ಅಂತ ಬರೀತಾನೆ. ಯಾಕಂದ್ರೆ ನೀವು ಆಯ್ತಂತ ಬರ್ಕೋಬಹುದು, ಹುಡುಗರು ಹೇಳಿಕ್ ಬರೋದಿಲ್ಲ. 22 ಸೆಂಟಿಮೀಟರ್ ಪರಿಧಿಯುಳ್ಳ ವೃತ್ತದ ತ್ರಿಜ್ಯದ 22 ಇತ್ತಂದ್ರೆ 3.5, 44 ಇತ್ತಂದ್ರೆ 7, ಅದು ವಿಸ್ತೀರ್ಣ 154. ನೆನ್ಪಿಟ್ಕೋರಿ. 22 2 47ನೇ 44 ಎಕ್ಸ್ ಬರೋಬರಿ 22 ಎಕ್ಸ್ ಬರೋಬರಿ 22 ಬಾಗಿಲೆ ಪೂರ್ಣ ಸಂಖ್ಯೆದ ಭಿನ್ನ ರಾಶಿ ಮಾಡ್ಕೋರಿ. 1 ಹಚ್ಚಿದ್ರೆ ಭಿನ್ನ ರಾಶಿ ಆಯ್ತು. 3.5 ಸೆಂಟಿಮೀಟರ್ ಏನಾಗ್ತಿದ್ದು ತ್ರಿಜ್ಯ ಆಯ್ತು. ವೃತ್ತದ ವಿಸ್ತೀರ್ಣ ಬರೋಬರಿ ಪಾಯ್ r². ಪಾಯ್ ಅಂದ್ರೆ 722 ಗುಂಡ್ಲೆ 3.5 ಗುಂಡ್ಲೆ 3.5 ಸ್ಥಾನ ಮೇಲೆ 10 ಕೊಡಲೇಬೇಕು. 7 ಒಂದಲೇ 7 ಐದಲೇ 22 110 110ಕ್ಕೆ 35 ಗುಣಾಕಾರ ಮಾಡಿ 11 ಗುಣಾಕಾರ ಮಾಡಿ 0 ಇಟ್ಟು ಬಿಡ್ರಿ. 38.50 ಚದರ ಸೆಂಟಿಮೀಟರ್ ವಿಸ್ತೀರ್ಣ ಬಂತು. ಚೆನ್ನಾಗಿ ನೋಡ್ಕೋರಿ, ರಿವಿಷನ್ ಮಾಡ್ರಿ. ಆಮೇಲೆ ನಿಮ್ಮ ವೃತ್ತದ ವಿಸ್ತೀರ್ಣಗಳನ್ನು ಇನ್ನೊಂದು ವಿಷಯ ಏನು, ನಾವು ದಿನಾಲು ಅಭ್ಯಾಸ ಹಾಕಿದಾಗ ಅಷ್ಟೇ ನೋಡ್ಬೇಡ್ರಿ ನಾವು. ಯಾಕಂತ ಕೇಳಿದ್ರೆ ನಿಮಗೆ ಅನುಕ ನಂಬರ್ ಈಗ 15 ಚಾಪ್ಟರ್ ಏನಾಗ್ಯಾವಲ್ಲ ನವೋದಯದು ಗ್ರಾಫ್ ಒಂದು, ಇನ್ನು ಕೆಲವೊಂದಿಷ್ಟು ಇನ್ನೂ ಒಂದು ಸ್ವಲ್ಪ ಅಂದಾಜು ಬೆಲೆ ಒಂದಿಷ್ಟು ನಾವು ಹಾಕಿಬಿಟ್ಟಿವಿ ಅಂತಂದ್ರೆ ನಿಮ್ಮ ನವೋದಯ ಪ್ಯಾಟರ್ನ್ ಅಭ್ಯಾಸ ಮುಗೀತು. ಅದು ಎಲ್ಲಿ ಬರ್ತದ? ಪ್ಲೇಸ್ಟೋರ್ದಾಗ ಬರ್ತದ. ಪ್ಲೇಸ್ಟೋರ್ದಾಗ ತೆಗೆದು ಅಭ್ಯಾಸ ಮಾಡ್ರಿ, ಮಾಡಿಸ್ರಿ ಹುಡುಗರಿಗೆ. ಆಮೇಲೆ ದಿನಾಲ ಹಾಕಿದ್ದೆ ಅಭ್ಯಾಸ ಅಂದ್ರೆ ನಾ ದಿನಾಲು ಹೋಮ್ವರ್ಕ್ ಯೂಟ್ಯೂಬ್ದೊಳಗೆ ಹಾಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಹಾಕಿದ ಅಭ್ಯಾಸನ ಹಾಕೋದ್ರಿಂದ ಏನು ಅರ್ಥ ಇಲ್ಲ. ಒಂದು ನಿಮಗೆ ಪರ್ಮನೆಂಟಾಗಿ ನಡಿಲಿಕ್ಕೆ ನಿಮಗೊಂದು ಚಾನಲ್ಲೇ ನಾವು ಏನು ಪ್ಲೇಸ್ಟೋರ್ ಮಾಡಿಬಿಟ್ಟಿದ್ದೀವಿ. ಮೂಲ ಸಂಖ್ಯೆಗಳ ಹಿಡ್ಕೊಂಡು NCB ಒಂದು ನೀವು ತೆಗೆದ್ರಿ ಅಂದ್ರೆ ಅಕ್ಷರಗಳಲ್ಲಿ ಬರಲಿ, ಅಂಕೆಗಳಲ್ಲಿ, ಸ್ಥಾನ ಬೆಲೆ ಎಲ್ಲವ. ದಶಮಾಂಶ 2ನೇ ಅನುಕ ನಂಬರ್ ಅಂತೂ ಅದೇನು ಹೇಳಬಾರ್ದು, ಏರಿಕೆ ಕ್ರಮ ಎಣಿಕೆ ಏನೋ ಅವ. ಒಟ್ಟು ಆ ಅನುಕ ನಂಬರ್ದಾನ 50 40 ವಿಡಿಯೋಗಳನ್ನು ಪರ್ಫೆಕ್ಟ್ ಮಾಡಿಬಿಟ್ರಿ ಅಂತಂದ್ರೆ ಮುಂದೆ ಹೋದಂಗೆ ನಿಮ್ಗೆ ಅಭ್ಯಾಸಗಳು ಸರಳ ಆಗ್ತಾವ. ಲಸ ಅಂತೂ ಬಾಯಲಿನೇ ತೆಗೆದು ಹೇಳಿನು. ಅಪವರ್ತನಗಳು ಬಂದವ. ಅವ್ರು ಏನು ನವೋದಯ ಅಭ್ಯಾಸಿಗೆ ಸದ್ಯ ಕೆಲವೊಂದಿಷ್ಟು ಕಟ್ ಮಾಡಿ ಹೊಸ ತೆಗೆದಾರ. ಆಲ್ರೆಡಿ ನಿಮ್ಮ ಹತ್ತರ ಅಭ್ಯಾಸ ಸೇವ್ ಅದ ಪ್ಲೇಸ್ಟೋರ್ದಾಗ. ಅದನ್ನ ತೆಗೆದು ನೋಡ್ರಿ. ತೆಗೆದು ನೋಡಿ ಇಂಥ ಗಣಿತಗಳನ್ನ ಹೆಚ್ಚಿನ ಅಭ್ಯಾಸಗಳನ್ನು ಕಲಿದ್ರಿಂದ ಏನಾಗ್ತದೆ, ನಾಳೆ ನಿಮಗೆ ಮೆರಿಟ್ನೊಳಗೆ ಸೆಲೆಕ್ಷನ್ ಆಗಿಬಿಡ್ತೀರಿ. ಏನು ಹೆಚ್ಚಿನ ಅಭ್ಯಾಸ ಮಾಡೋದ್ರೊಳಗೆ ಏನು ತಪ್ಪಿಲ್ಲ. ಅವ್ರು ಪರೀಕ್ಷೆ ಎಷ್ಟು ಬೇಕು ಅಷ್ಟು ಕೇಳ್ತಾರೆ. ಯಾಕಂದ್ರೆ ಹುಡುಗರಿಗೆ ಅಭ್ಯಾಸ ಬೇಗನೆ ಪರೀಕ್ಷೆ ತೊಗೊಂಡೋದ್ರಿಂದ ಅಭ್ಯಾಸ ಎಷ್ಟು ಕಟ್ ಮಾಡಿದ್ರು ಅನ್ನೋದು ನಾನು ನಿಮ್ಮ ಅನಿಸಿಕೆ. ಪರೀಕ್ಷೆ ಎಷ್ಟು ಬೇಗನೆ ಬರ್ತದೆ, ಸಿಲೆಬಸ್ ಕಟ್ ಮಾಡ್ತಾರೆ. ಓವರ್ ಸಿಲೆಬಸ್ ಆಯ್ತು ಅಂತಂದ್ರೆ ನವೋದಯದಾಗ ಎಕ್ಸಾಮ್ದಾಗ ಕಾಂಪ್ಲಿಕೇಟೆಡ್ ಬರಬಾರ್ದು ಅಂತ ತಿಳ್ಕೊಂಡು ಅವ್ರು ಕಟ್ ಮಾಡ್ತಾರೆ. ಅಷ್ಟು ಅಭ್ಯಾಸ ಇವರು ಇಷ್ಟು ದಿನದಾಗ ಕವರ್ ಮಾಡ್ಲಿಕ್ಕೆ ಸಾಧ್ಯ ಅದ.
ಅಂತ ಅಭ್ಯಾಸ ಕಟ್ ಮಾಡ್ಯಾರ ಅವ್ರು. ನಿಮ್ಗೇನು ಕಲ್ತು ಬರಬೇಡ ಅಂದಿಲ್ಲ ಅವ್ರು, ಕಲೀರಿ, ಶಣ್ಯರಾಗ್ರಿ, ಉಪಯೋಗ ತಗೋ.